ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮ್ಮೆಲ್ಲರಿಗೋಸ್ಕರ ಒಂದು ತುಂಬ ಆರೋಗ್ಯಕರವಾದ ಹೆಲ್ತಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದು ಮೊಳಕೆ ಕಾಳು ಸಾರು. ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ ಎಲ್ರಿಗೂ. ಡಯಟ್ ಮಾಡೋರಿಗಾಗಿರ್ಬೋದು, ಎಲ್ರಿಗೂ ಆಗಿರ್ಬೋದು. ತುಂಬ ಆರೋಗ್ಯಕರವಾದ ರೆಸಿಪಿ ಅಂತಲೇ ಹೇಳ್ಬೋದು. ಇದರಲ್ಲಿ ಏನಪ್ಪ ಅಂದರೆ 5 ಥರ ಕಾಳುಗಳನ್ನ ಸೇರಿಸ್ಬಿಟ್ಟು ನಾನು ಮೊಳಕೆ ಕಟ್ಟಿಸಿ ಸಾರು ಮಾಡ್ತಾಯಿದ್ದೀನಿ. ಬನ್ನಿ ಇದನ್ನು ಯಾವ ರೀತಿ ಮಾಡೋದು, ಯಾವ ರೀತಿ ನೆನೆ ಹಾಕೋದು ಎಲ್ಲ ಡೀಟೇಲ್ಸಾಗಿ ನಾನು ಹೇಳ್ತೀನಿ. ನೋಡೋಣ ಈ ಸಾರನ್ನ ಹೆಂಗೆ ಮಾಡೋದು ಅಂತ. ನಾನು ಇದರಲ್ಲಿ ಕಡಲೆಕಾಳು, ಅವರೆಕಾಳು, ಹೆಸರು ಕಾಳು, ಹುರುಳಿಕಾಳು, ಅಲಸಂದೆ ಕಾಳು ಇಷ್ಟು 5 ಕಾಳನ್ನ ನಾನು ಚೆನ್ನಾಗಿ ತೊಳೆದ್ಬಿಟ್ಟು ಹಿಂದಿನ ದಿನ ಒಂದಿನ ಹಿಂದೆಯೇ ನೆನೆ ಇಟ್ಬಿಟ್ಟು ಇನ್ನೊಂದು ದಿನ ನಾನು ಮೊಳಕೆ ಕಟ್ಸಿದ್ದೀನಿ. ಪೂರ್ತಿ ಮೊಳಕೆ ಕಳಿಸಿ ಇಟ್ಟಿರೋ ಕಾಳುಗಳಿದು. ಇವಾಗ ಇದನ್ನು ನನಗೆ ಎಷ್ಟು ಬೇಕೋ ಅಷ್ಟು ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಇನ್ನೊಂದು ಸರಿ ಎತ್ತಿಟ್ಕೊತಾ ಇದ್ದೀನಿ. ಇದು ಇಷ್ಟು ಇದ್ದರೆ ಒಂದು ಹಿಡಿ ತೊಗೊಂಡ್ರೆ ಡಬಲ್ಲು ಆಗುತ್ತೆ. ಅದು ಒಂದು ಬೆಂದ ಮೇಲೆ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ ನೋಡಿಕೊಂಡು ಕಾಳನ್ನ ತೊಗೊತಾ ಇದ್ದೀನಿ. ಆ್ಯಕ್ಚುಲಿ ನಮಗೆ ಕಾಳೇ ಜಾಸ್ತಿ ಒಂಥರ ಗೊಜ್ಜು ಥರ ನಾನು ಮಾಡ್ತೀನಿ. ಈ ಕಡೆ ಸಾರೂ ಆಗಬೇಕು, ಈ ಕಡೆ ಗೊಜ್ಜು ಥರನೂ ಆಗಬೇಕು, ಆ ಥರ ಮಾಡ್ಕೊತಾ ಇದ್ದೀನಿ. ನಾನೀಗ ಇದಕ್ಕೆ ಫಸ್ಟು ಮಸಾಲೆ ತೋರಿಸ್ಬಿಡ್ತೀನಿ. ಮಸಾಲೆಗೆ ನಾನು 1 ಟೀ ಸ್ಪೂನ್ ಆಗೋಷ್ಟು ಕಡಲೆಪಪ್ಪು ಅಂದರೆ ಪುಟಾಣಿ, ಸ್ವಲ್ಪ ಚಕ್ಕೆ, ಒಂದು 4 ಲವಂಗ, 1 ಏಲಕ್ಕಿ, ಆಮೇಲೆ 1 ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ನಾನು ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಮತ್ತೆ ಒಂದು ದೊಡ್ಡ ಗಾತ್ರದಷ್ಟು ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಟೊಮೊಟೊ ಹಣ್ಣನ್ನು ಜಾಸ್ತಿ ಹಾಕ್ಕೊತೀನಿ. ಹುಣಸೆ ಹುಳಿ ಆ ಥರ ಏನು ಯೂಸ್ ಮಾಡೋದಿಲ್ಲ. ಬರೀ ಟೊಮೊಟೊ ಹಣ್ಣನ್ನೇ ಒಂದು 3ರಿಂದ 4 ಟೊಮೊಟೊನ ಮೀಡಿಯಮ್ ಸೈಜ್ ಆಗೋಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಅರ್ಧ ಹೋಳು ತೆಂಗಿನಕಾಯಿಯಲ್ಲಿ 1/4 ಭಾಗದಷ್ಟು ಮಾತ್ರ ನಾನು ಯೂಸ್ ಮಾಡ್ತಾ ಇರೋದು. ಜಾಸ್ತಿ ಕಾಯಿನ ಯೂಸ್ ಮಾಡ್ತಾ ಇಲ್ಲ. ತಿಕ್ನೆಸ್ಗೋಸ್ಕರ ನಾನು ಕಡಲೆಪಪ್ಪು ಹಾಕಿದ್ದೀನಲ್ವ ಅದೇ ಸಾಕು. ಈ ಕಾಯಿ ಹಾಕಿಬಿಟ್ರೆ ಕಾಳುಗಳ ಟೇಸ್ಟ್ ಹೋಗ್ಬಿಡುತ್ತೆ. ಅದಕ್ಕೋಸ್ಕರನೇ ಸ್ವಲ್ಪ ನೀರು ಥರ ಬೇಕು ಅಂದವರಿಗೆ ಕಾಯಿನ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಸೊ ಇವಾಗ ನಾನು 1 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನ್ ಆಗೋಷ್ಟು ಅಂದರೆ 2 ಟೀ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಆಮೇಲೆ ಮನೆಯಲ್ಲೇ ಮಾಡಿರ್ತೀವಲ್ವ ಮಸಾಲ ಖಾರ ಪುಡಿ, ಅದನ್ನು 1 ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಒಂಚೂರು ಜಾಸ್ತಿನೂ ಅಲ್ಲ, ಕಡಿಮೆ ಇಲ್ಲ, 1 ಟೀ ಸ್ಪೂನ್ ಆಗೋಷ್ಟು ಅನ್ಕೋಬೋದು. ಅಷ್ಟು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಸಮ ಪ್ರಮಾಣದಲ್ಲೇ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ ಅಷ್ಟೇ. ಈಗ ಮಸಾಲೆ ಅಷ್ಟೇ. ಇವಾಗ ಒಂದು ಕುಕ್ಕರ್ ಜಾರನ್ನ ಇಟ್ಕೊಂಡು ಡೈರೆಕ್ಟಾಗಿ ಮಾಡಿಬಿಡ್ತೀನಿ. ಕಾಳುಗಳನ್ನ ಒಂದು ಸರಿ ಬೇಯಿಸ್ಕೊಂಡು ಆಮೇಲೆ ಮಸಾಲೆನ ಆ್ಯಡ್ ಮಾಡಿದರೆ ಕಾಳುಗಳು ಜಾಸ್ತಿ ಬೆಂದುಬಿಡುತ್ತೆ. ಅದಕ್ಕೋಸ್ಕರನೇ ಒಂದು ಪಾತ್ರೆ ಇಟ್ಕೊಂಡು, ಕುಕ್ಕರ್ ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿಬಿಟ್ಟು ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತೀನಿ. ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ನಾನು ಏನು ಮಾಡ್ತೀನಿ, ಸ್ವಲ್ಪ ಹಿಂಗೆ ಹಾಕ್ಕೊತೀನಿ. ಹಿಂಗನ್ನು ನಾನು ಸಾಮಾನ್ಯವಾಗಿ ಎಲ್ಲ ಅಡುಗೆಗಳಿಗೂ, ಒಗ್ಗರಣೆ ಕೊಡುವಂಥ ಅಡುಗೆಗಳಿಗೆ ಯೂಸ್ ಮಾಡ್ತಾ ಇರ್ತೀನಿ. ನೀವೆಲ್ಲ ನನ್ನ ಮುಂಚೆ ಅಡುಗೆಗಳು ನೋಡಿದರೆ ಗೊತ್ತಿರ್ಬೋದು. ಹಿಂಗನ್ನು ಹಾಕ್ಕೊಂಡು 1-2 ನಿಮಿಷ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಆಗಲೇ ತೊಳೆದಿಟ್ಟಿಟ್ಕೊಂಡಿರುವಂಥ ಕಾಳುಗಳನ್ನ ಸೇರಿಸ್ತಾ ಇದ್ದೀನಿ. ನಿಮಗೆ ಎಲ್ಲ ಥರದ ಕಾಳುಗಳು ಇಷ್ಟ ಆಗಲಿಲ್ಲ ಅಂದರೆ ಬರೀ ಒಂದೊಂದೇ ಕಾಳಿಗೆ ಕಡಲೆಕಾಳು ಅಥವಾ ಅವರೆಕಾಳು, ಹೆಸರು ಕಾಳು, ಹುರುಳಿಕಾಳು, ಅಲಸಂದೆ ಕಾಳು ಹೀಗೆ ಡಿವೈಡ್ ಮಾಡಿಕೊಂಡು ಒಂದೊಂದೇ ಕಾಳನ್ನೇ ಬೇಕಂದ್ರೂ ಮಾಡ್ಬೋದು. ನಾನು ಎಲ್ಲ ಇರಲಿ ಅಂದ್ಬಿಟ್ಟು ಎಲ್ಲ ಕಾಳುಗಳನ್ನೂ ಸೇರಿಸಿ ಮಿಕ್ಸ್ಡ್ ಅವರೆಕಾಳು, ಕಡಲೆಕಾಳು ಎಲ್ಲನೂ ಸೇರಿಸ್ಬಿಟ್ಟು ನಾನು ಮಾಡ್ತಾಯಿರೋದು. ನೋಡ್ತಾ ಇರ್ಬೋದು. ಈಗ ನಾನು ಒಗ್ಗರಣೆ ಕೊಟ್ಟು ಕಾಳುಗಳನ್ನೆಲ್ಲ ಸ್ವಲ್ಪ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈ ಥರ ಮಾಡೋದ್ರಿಂದ ಸಾರು ತುಂಬ ರುಚಿಯಾಗಿ ಬರುತ್ತೆ. ಆಮೇಲೆ ಕಾಳುಗಳು ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೂ ಒಂಚೂರು ಫ್ರೈ ಆದರೆ. ಸೊ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಏನು ಮಾಡ್ತಿದ್ದೀನಿ ಅಂದರೆ 1 ಆಲೂಗಡ್ಡೆ, 1-2 ಬದನೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ರೆ ಅದು ಒಂಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಈಗ ನಾವು ಮನೆಯಲ್ಲಿ ಈಗ ಹಲಸಿನಕಾಯಿ ಸೀಸನ್ ಅಲ್ವಾ, ಸೊ ಹಲಸಿನಕಾಯಿ ತಿಂದುಬಿಟ್ಟು ಬೀಜನ ಬಿಸಾಕ್ತೀವಿ. ಸೊ ಅದನ್ನು ಬಿಸಾಕೋದು ಬದಲು ನಾನು ಅದನ್ನು ಸ್ವಲ್ಪ ಹುರಿದ್ಬಿಟ್ಟು ಸಿಪ್ಪೆ ತೆಗೆದುಬಿಟ್ಟು ಅದನ್ನು ಇದಕ್ಕೆ ಸಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಬರೀ ನಾನು ಮೊಳಕೆ ಕಾಳು ಸಾರಿಗಂತ ಅಲ್ಲ, ಈಗ ಬೇಳೆ ಸಾರು ಮಾಡಿದ್ರೂ ಅದಕ್ಕೂ ಆ್ಯಡ್ ಮಾಡ್ಕೊತೀನಿ, ಪಲ್ಯಗಳಿಗೂ ಆ್ಯಡ್ ಮಾಡ್ತೀನಿ. ಈ ಥರ ನಾನು ಯೂಸ್ ಮಾಡ್ಕೊತೀನಿ. ಅದಕ್ಕೋಸ್ಕರನೇ ಇದಕ್ಕೆ ಮೊಳಕೆ ಕಾಳು ಸಾರಿಗೂ ನಾನು ಹಲಸಿನಕಾಯಿ ಬೀಜನ ಹಾಕ್ಕೊಂಡಿದ್ದೀನಿ. ಹಲಸಿನಕಾಯಿ ಬೀಜ ತರಕಾರಿ ಎಲ್ಲ ಹಾಕಿ ಆದಮೇಲೆ 1-2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಎಣ್ಣೆ ಎಲ್ಲದಕ್ಕೂ ಹತ್ಕೊಂಡು ಚೆನ್ನಾಗಿ
ಹುರಿಬೇಕು. ಈಗ ನಾನು ಮತ್ತೆ 1 ಟೀ ಸ್ಪೂನ್ ಆಗೋಷ್ಟು ಆಕಾರದಲ್ಲಿ ಒಂದೊಂದು ಹೆಸರು ಕಡ್ಡೆ ಅನ್ಬೋದು ಅಷ್ಟಿಷ್ಟೇ ನಾನು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಅದು ಅಂದರೆ ಒಂದು ಸ್ವಲ್ಪ ಘಮ ಕೊಡುತ್ತೆ, ರುಚಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ಈಗ ನಾನು ಬರೀ ಕಾಳುಗಳಿಗಷ್ಟೇ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕಾಳುಗಳಿಗೆ ಹಿಡ್ಕೊಳ್ಳಿ ಅಂತಂದ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನೀವು ಎಲ್ಲ ಮಸಾಲೆ ಎಲ್ಲ ಹಾಕ್ಕೊಂಡು ಬೇಕಂದ್ರೆ ರುಚಿ ಇನ್ನೂ ಉಪ್ಪು ಬೇಕು ಬೇಡ ಅಂತ ನೋಡಿಕೊಂಡು ಲಾಸ್ಟಿಗೂ ಹಾಕ್ಕೋಬೋದು. ನಾನೀಗ ಕಾಳುಗಳಿಗೆಲ್ಲ ಹಿಡ್ಕೊಳ್ಳಿ, ಸ್ವಲ್ಪ ಚೆನ್ನಾಗಿ ಕಾಳುಗಳು ಫ್ರೈ ಆಗಲಿ ಅಂತಂದ್ಬಿಟ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದೆ. ವಾರದಲ್ಲಿ 1 ರಿಂದ 2 ಸರಿ ಇನ್ನು ಮೊಳಕೆ ಕಾಳು ಸಾರು ತಿನ್ನೋದ್ರಿಂದ ಹೆಲ್ತು ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಈಗ ನಾನು ಮಸಾಲೆ ರುಬ್ಬೆತ್ತಿಟ್ಕೊಂಡಿದ್ನಲ್ವ ಅದನ್ನು ಸೇರಿಸ್ಬಿಟ್ಟು ಅದಕ್ಕೇ ನೀರು ಹಾಕಿಬಿಟ್ಟು ಇವಾಗಲೇ ಸಾರು ಕ್ವಾಂಟಿಟಿ ಎಷ್ಟಿರಬೇಕೋ ನೋಡಿಕೊಂಡು ನೀರು ಹಾಕ್ಕೊಳ್ತಾ ಇದ್ದೀನಿ. ಏನಕ್ಕಂದರೆ ಇದು ಸಾರು ಬೆಂದಾದಮೇಲೆ ಗಟ್ಟಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರನೇ ನೀವು ನೋಡಿಕೊಂಡು ನಿಮಗೆ ತೆಳುವಾಗಬೇಕು ಅಂದರೆ ನೀರನ್ನು ಜಾಸ್ತಿ ಹಾಕ್ಕೊಳ್ಳಿ. ತೆಳುವಾಗಿ ಬೇಡ ಸ್ವಲ್ಪ ಗಟ್ಟಿಯಾಗಿ ಗೊಜ್ಜು ಥರ ಇರಲಿ ಅಂತಂದರೆ ನೀವು ಕಡಿಮೆನೇ ಹಾಕ್ಕೋಬೋದು. ನನಗಿಲ್ಲಿ ಗೊಜ್ಜು ಥರ ಚಪಾತಿಗೂ ಇರಬೇಕು, ಮುದ್ದೆ ತಿನ್ನೋಕ್ಕೂ ಇರಬೇಕು, ಅನ್ನ ತಿನ್ನೋಕ್ಕೂ ಇರಬೇಕು. ಸೊ ಆ ರೀತಿಯಲ್ಲಿ ಒಂಚೂರು ನೀರು ಥರ ಅಂದರೆ ಜಾಸ್ತಿ ನೀರೂ ಅಲ್ಲ ಜಾಸ್ತಿ ತಿಕ್ಕೂ ಅಲ್ಲ, ಒಂದು ಮೀಡಿಯಮ್ ಇದರಲ್ಲಿ ನಾನು ಮಾಡ್ಕೊತಾ ಇದ್ದೀನಿ. ಸೊ ಅದಕ್ಕೋಸ್ಕರನೇ ನೀರು ಕಡಿಮೆ ಹಾಕ್ಕೊಂಡಿದ್ದೀನಿ. ನೀರನ್ನು ಹಾಕ್ಕೊಂಡು ಹುಳಿ ಉಪ್ಪು ಖಾರ ಎಲ್ಲ ನೋಡಿಕೊಂಡು ನೀವು ಇದನ್ನು ಮುಂದೆ ಇದು ಮಾಡ್ಬೋದು. ಉಪ್ಪು ಬೇಕಂದರೆ ಉಪ್ಪು ಸೇರಿಸ್ಕೋಬೋದು, ಖಾರ ಬೇಕಂದರೆ ಖಾರ ಸೇರಿಸ್ಕೋಬೋದು. ಚೆನ್ನಾಗಿ ನೋಡಿಕೊಂಡು ನೀರಿನ ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕೋ ಅಷ್ಟೆಲ್ಲ ನೋಡಿಕೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ಮಸಾಲೆ ಎಲ್ಲ ಕಾಳುಗಳಿಗೆ ಹಿಡ್ಕೊಳ್ಳೋ ಥರ ಚೆನ್ನಾಗಿ 1-2-3 ಸಾರಿ ಚೆನ್ನಾಗಿ ಕಲಿಸ್ಬಿಟ್ಟು ರುಚಿ ನೋಡ್ಕೊಳ್ಳಿ. ಇದು ಬೆಂದಾದಮೇಲೆ ತುಂಬ ರುಚಿಯಾಗಿರುತ್ತೆ ಸಾರು. ಇವಾಗ ಇದಕ್ಕೆ ನಾನು 1 ರಿಂದ 1.5 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡು ಚೆನ್ನಾಗಿ ಕಲಸಿ ಇದಕ್ಕೆ ಲಿಡ್ನ ಕ್ಲೋಸ್ ಮಾಡಿ ಬರೀ 2 ವಿಸಿಲ್ ಒಂದೊಂದು ಕುಕ್ಕರಿಗೆ ಚಿಕ್ಕ ಕುಕ್ಕರಲ್ಲಿ ಬಿಟ್ಟು 1 ವಿಸಿಲ್ ಸಾಕು. ನಾನು ಸ್ವಲ್ಪ ಸಾರು ಜಾಸ್ತಿ ಮಾಡಿದ್ದೀನಿ, ಅದಕ್ಕೋಸ್ಕರ 1 ವಿಸಿಲ್ ತೆಗೆದೆ. ನೋಡ್ತಾ ಇರ್ಬೋದು ನಾನು ಕುಕ್ಕರಿಂದ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೆ ಸ್ವಲ್ಪ ಸರ್ವ್ ಮಾಡೋಕ್ಕೋಸ್ಕರ. ತುಂಬ ನೋಡಿ ನಾನು ತೀರಾ ಗಟ್ಟಿನೂ ಮಾಡ್ಕೊಂಡಿಲ್ಲ, ತೀರಾ ತೆಳುವಾಗೂ ಮಾಡ್ಕೊಂಡಿಲ್ಲ, ಮೀಡಿಯಮ್ಮಾಗಿ ಕಾಳುಗಳೆಲ್ಲ ಸಿಗ್ತಾಯಿದೆ. ತುಂಬ ಚೆನ್ನಾಗಿತ್ತು ಸಾರು. ನೀವು ಒಂದ್ಸರಿ ನಿಮ್ಮ ಮನೆಯಲ್ಲಿ ಈ ಥರ ರೆಸಿಪಿನ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೂ ಮನೆಯವ್ರಿಗೂ ಎಲ್ಲರಿಗೂ ತಿನ್ನಿಸಿ. ನಿಮ್ಮ ಫ್ರೆಂಡ್ಸಿಗೂ ಹಾಗೂ ಫ್ರೆಂಡ್ಸಿಗೂ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯ್ತಂದರೆ ಎಲ್ರಿಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೀವು ಈ ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಹೆಂಗೆ ಬಂದಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ಥರ ನಿಮಗೆ ಇನ್ನೂ ಹೊಸ ರೆಸಿಪಿಗಳು ಆರೋಗ್ಯಕರವಾದ ರೆಸಿಪಿಗಳು ಬೇಕು ಅಂದರೆ ಕಮೆಂಟ್ ಮಾಡಿ ಹೇಳಿ, ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ತಿಳಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಆಲ್.